ಒಂದು ವರ್ಷದಲ್ಲಿ 1 ಕೋಟಿ ದುಡಿಬೇಕು ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ. ಆದ್ರೆ ನಾನಿವತ್ತು 1 ವರ್ಷದಲ್ಲಿ ಹೆಂಗೆ 1 ಕೋಟಿ ಖರ್ಚು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಈ ವರ್ಷದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರುವಂತ ಕೊನೆ ವಿಡಿಯೋ. ಈ ವರ್ಷ ನಾವೊಂದು ಸೋಲೋ ಟ್ರಿಪ್ ಇಂದ ಎಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇವತ್ತು ನೀವು 2 ಜರ್ನಿ ನೋಡ್ತೀರಾ. ಒಂದು ನಾನು ಇವಾಗ ಮಾಡ್ತಾ ಇರೋದು, ಇನ್ನೊಂದು ಈ ವರ್ಷ ಪೂರ್ತಿ ಮಾಡಿರೋದು. ಪ್ಲಾನ್ ಪ್ರಕಾರ ಅರ್ಲಿ ಮಾರ್ನಿಂಗ್ 10 ಗಂಟೆಗೆ ಕಾರ್ ತೆಗೆದು ಅದನ್ನ ಒಂದಷ್ಟೊತ್ತು ಅಡ್ಮೈರ್ ಮಾಡಿ 3 ದಿನ ಏನೇನ್ ಮಾಡ್ಬೋದಪ್ಪ ಅಂತ ಮನ್ಸಲ್ಲ ಯೋಚನೆ ಮಾಡ್ಕೊಂಡು ಮನೆಯಿಂದ ಹೊರಟೆ. ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ. ಜನವರಿ ಸ್ಟಾರ್ಟ್ ಆಗಿದ್ದು ಥಾರಿಂದ, ಜೊತೆಗೆ ನಾವು ಚಿಕ್ಕಮಗಳೂರಲ್ಲಿ ರ್ಯಾಲಿಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ಇವಾಗ ನಾವು ಹೋಗ್ತಾ ಇರೋದು ಮಂಗಳೂರಿಗೆ. ಪ್ರಾಬಬ್ಲಿ ಒಂದು 7 ರಿಂದ 8 ಅವರ್ ಜರ್ನಿ ಇರುತ್ತೆ. ನೋಡುವ ಯಾವ ತರ ಹೋಗುತ್ತೆ ಅಂತ. ನೀ ಕೂಡ ಇಂಜುರಿ ಆಗಿದೆ, ಬ್ರೇಸಸ್ ಹಾಕೊಂಡು ಓಡಾಡ್ತಾ ಇದೀನಿ. ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರು ಮೇಡಮ್, ಇಲ್ದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಫೆಬ್ರವರಿಯಲ್ಲಿ ನಾನು RX ಟೈಗರ್ ತಗೊಂಡೆ. ಇದು ತುಂಬಾನೇ ಎಕ್ಸ್ಕ್ಲೂಸಿವ್ ಗಾಡಿ, ಅದೇ ತರ ಅಷ್ಟೇ ವ್ಯಾಲ್ಯೂ ಕೂಡ ಹೋಲ್ಡ್ ಮಾಡುತ್ತೆ. ಬ್ರೋ ಸಾರಿ ಮೀಟ್ ಆಗಕ್ ಆಗ್ಲಿಲ್ಲ ಅಂತೆಲ್ಲ ನಂಬರ್ ಬರ್ತಿದ್ದಾರೆ. ಬ್ಲಾಕ್ ಹೈಲೆಕ್ಸ್ ಗಳು ಸುಮಾರು ಇರಬಹುದು, ಆದ್ರೆ ಜನ ಗುರ್ತಿಡಿಯೋದು ಈ ನಂಬರ್ ಇಂದ. ಈಗ ಹೈಲೆಕ್ಸ್ ಗೆ ಏರ್ ಹಾಕಿಸ್ಬೇಕು. ನಿಮ್ಗೇನಾದ್ರೂ ಕಾರಲ್ಲಿ ಏರ್ ಎಷ್ಟು ಹಾಕ್ಸ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಬರ್ದಿರ್ತಾರೆ ನೋಡಿ. ಮಾರ್ಚ್ ಅಲ್ಲಿ ನಾವು ಟೀಮ್ ಸ್ಕಿಡ್ಗೋಸ್ಕರ ಅಡ್ವೆಂಚರ್ 390 ತಗೊಂಡ್ವಿ. ಅದ್ರದ್ದು ಪ್ರಾಡಕ್ಟ್ ಕೂಡ ಆಲ್ರೆಡಿ ಎಲ್ಲಾ ಕಡೆ ಸೇಲ್ ಆಗ್ತಾ ಇದೆ. ಈಗ ರೀಸೆಂಟ್ ಆಗಿ ಟೀಮ್ ಸ್ಕಿಡ್ ಅಲ್ಲಿ ನಾವು RTX 300 ಕೂಡ ತಗೊಂಡಿದೀವಿ. ಅದು ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ಇವಾಗ ಟ್ರಿಪ್ ಸೆಟ್ ಮಾಡಿದೀನಿ, ನೋಡೋಣ 5,000 ರೂಪಾಯಿಗೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ. ನನ್ ಪ್ಲಾನ್ ಇರೋದು ಬೀಚ್ ಅಲ್ಲಿ ಹೋಗಿ ಸನ್ಸೆಟ್ ನೋಡೋದಕ್ಕೆ. 6 ಗಂಟೆ ಅಂತ ತೋರಿಸ್ತಾ ಇದೆ, ಆದಷ್ಟು ಬೇಗ ಹೋಗ್ಬೇಕು. ಇಲ್ಲ ಚಾನ್ಸೇ ಇಲ್ಲ. ಇನೋವಾ ಮುಂದೆ ಒಂದು FJ ಕ್ರೂಸರ್ ಇದೆ ಗುರು. ಸೌಂಡ್ ಮಾತ್ರ ಕ್ರೇಜಿ ಇದೆ. ಈ FJ ಕ್ರೂಸರ್ ಗಳು ದುಬೈಲಿ ಹೆವಿ ಫೇಮಸ್. ಟೊಯೋಟಾದಲ್ಲಿ ಬಂದಿರುವಂತ ಒನ್ ಆಫ್ ದ ಕ್ರೇಜಿ ಕಾರ್ ಅದು. ಹೈಲೆಕ್ಸ್ ಏನ್ ಕಮ್ಮಿ ಇಲ್ಲ ಗುರು, ಎಷ್ಟು ಕಿಲೋಮೀಟರ್ ಬೇಕಿದ್ರು ಕಂಫರ್ಟಬಲ್ ಆಗಿ ಹೋಗ್ಬೋದು. ಆದ್ರೆ ಇಬ್ರು ಮಾತ್ರ. ಇನ್ನ ಏಪ್ರಿಲ್ ಒಂಥರ ಕ್ರೇಜಿ ತಿಂಗಳು ಗುರು. ಸ್ಟಾರ್ಟಿಂಗ್ ಅಲ್ಲಿ ನಾನು ಟೆಡ್ ಟಾಕ್ ಮಾಡಿದೆ. ಅದೇ ಟೈಮ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಇನ್ನೊಂದು ಸೂಪರ್ ಬೈಕ್ ಬಂತು. ಅದನ್ನ ನಾನು ನಿಮ್ಗೆ ರಿವೀಲ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ನನಗೆ ಕ್ರಾಶ್ ಆಯ್ತು. ಆಲ್ಮೋಸ್ಟ್ ಟೈಮ್ 1 ಕಾಲ ಆಗಿದೆ. ನಾನಿವಾಗ ಕುಶಾಲ್ ನಗರ ಅಲ್ಲಿದ್ದೀನಿ. ನನಗೆ ಏನ್ ಕಾಣಿಸ್ತು ನೋಡಿ. ಬಿಟ್ಟು ಹೋಗಕ್ಕೆ ರೆಡಿ ಇಲ್ವಲ್ಲ ಗುರು ಈ ಕಾರ್ ನನ್ನ. ಯಾಕೆ ಎಕ್ಸಾಕ್ಟ್ ಆಗಿ 111.1 ಕಿಲೋಮೀಟರ್ಗೆ ಕಾರ್ ನಿಲ್ಸಿದ್ದೆ. ಅಲ್ಲಿ ರೋಡ್ ಬ್ಲಾಕ್ ಆಗುತ್ತೆ ಅಂತ ಮುಂದೆ ಹಾಕಿದೆ. ಬನ್ನಿ ನೋಡೋಣ ಏನ್ ಜಾಗ ಇದೆ ಇಲ್ಲಿ ಅಂತ. ಮೇ ಅಲ್ಲಿ ಕ್ರಾಶ್ ಇಂದ ರಿಕವರ್ ಆಗ್ತಾ ಬೈಕ್ ನ ಓಡ್ಸಕ್ ಆಗಿರ್ಲಿಲ್ಲ. ಸೊ ನಾನು ಕಾರ್ ವಿಡಿಯೋಗಳನ್ನ ಜಾಸ್ತಿ ಮಾಡಕ್ ಶುರು ಮಾಡಿದ್ದೆ. ಆ ಟೈಮ್ ಅಲ್ಲಿ ನನ್ ಕಣ್ಣಿಗೆ ಒಂದು ಕಾರ್ ಕಾಣಿಸ್ತು ಗುರು. ಅದನ್ನ ನೋಡಿದಾಗ ನನ್ಗನಿಸ್ತು ನಾನೇನಕ್ಕೆ ಕಾರ್ ಕಲೆಕ್ಷನ್ ಅನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ. ಆ ಕಲೆಕ್ಷನ್ ಶುರು ಆಗಿದ್ದು ನಾನ್ ನೋಡಿದ್ದಂತ ಸುಬಾರು ಫಾರೆಸ್ಟರ್ ಇಂದ. ಅದೇ ಎಕ್ಸಾಕ್ಟ್ ಡೇಟ್ ಅಲ್ಲಿ ನಾನು ಹೈಲೆಕ್ಸ್ ನ ಕೂಡ ಬುಕ್ ಮಾಡಿದೆ. ನಮ್ಮ ಮನೆಯಿಂದ ಎಕ್ಸಾಕ್ಟ್ ಆಗಿ 111.1 ಕಿಲೋಮೀಟರ್ ಅಲ್ಲಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇದೇ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಪೋಸ್ಟ್ ಆಫೀಸ್ ಇದೆ. ಇಲ್ಲಿ ನಮ್ಮ ಕಾರ್ ಇದೆ. ಮಂಡಿ ನೋವೇನ್ ಕಮ್ಮಿ ಆಗಿಲ್ಲ, ಆದ್ರೆ ಕಾರ್ ಓಡಿಸ್ಬೇಕಾದ್ರೆ ಇರಿಟೇಟಿಂಗ್ ಆಗಿತ್ತು ಅಂತ ನೀ ಬ್ರೇಸ್ ನ ತೆಗ್ದಿದ್ದೀನಿ. ಈಗ ನಾನು ನಮ್ಮ ಮನೆಯಿಂದ 100 ಕಿಲೋಮೀಟರ್ ದೂರ ಇದ್ದೀನಿ. 100 ಕಿಲೋಮೀಟರ್ ಅಲ್ಲಿ ಆಲ್ರೆಡಿ ಭಾಷೆ ಚೇಂಜ್ ಆಗಿದೆ, ವೆದರ್ ಚೇಂಜ್ ಆಗಿದೆ, ಸೀನರಿಗಳು ಚೇಂಜ್ ಆಗಿದೆ. ಇನ್ನ 100 ಕಿಲೋಮೀಟರ್ ಮುಂದೆ ಹೋದ್ರೆ ಇನ್ನೊಂದಷ್ಟು ಚೇಂಜಸ್ ಗಳನ್ನ ನೋಡ್ತೀವಿ. ಜೂನ್ ಅಲ್ಲಿ ನಾನು ಯಾವ್ದೇ ಕಾರು ಗಾಡಿಗಳಿಗೆ ದುಡ್ಡು ಹಾಕಕ್ ಹೋಗ್ಲಿಲ್ಲ. ನನ್ನ ಹತ್ರ ಆಲ್ರೆಡಿ ಇರೋ ಗಾಡಿಗಳನ್ನ ಸ್ವಲ್ಪ ಮಾಡಿಫೈ ಮಾಡಕ್ ಶುರು ಮಾಡಿದೆ. RX ಬಿಲ್ಡ್ ಸ್ಟಾರ್ಟ್ ಆಯ್ತು, ವರ್ನಾ ಬಿಲ್ಡ್ ಸ್ಟಾರ್ಟ್ ಆಯ್ತು, ಜೊತೆಗೆ ಲಾಂಗ್ ಅವೈಟೆಡ್ ಆಗಿದ್ದಂತ ಹಯಾಬೂಸಾ ಬಿಲ್ಡ್ ಕೂಡ ಸ್ಟಾರ್ಟ್ ಆಯ್ತು. 111 ಕಿಲೋಮೀಟರ್ ಓಡಿಸಿದ ಮೇಲೆ ನಂಗೆ ರಿಯಲೈಸ್ ಆಯ್ತು ಇನ್ನೂ 111 ಕಿಲೋಮೀಟರ್ ಓಡಿಸ್ಬೇಕು ಅಂತ. 47 ಕಿಲೋಮೀಟರ್ ಇದೆ. ಸನ್ಸೆಟ್ ಆಗೋ ಮುಂಚೆ ಬೀಚ್ ಹತ್ರ ಹೋಗ್ಬೇಕು. ಅವಾಗಿಂದ ನಾನ್ ಸ್ಟಾಪ್ ಕಾರ್ ಓಡಿಸ್ಕೊಂಡ್ ಬಂದಿದೆ, ಎಲ್ಲೂ ನಿಲ್ಸದ್ ಬೇಡ ಅಂತ. ಊಟಕ್ಕೂ ಇನ್ನೂ ನಿಲ್ಸಿಲ್ಲ. ಆದ್ರೆ ಇವಾಗ ನಿಲ್ಸಿರೋ ರೀಸನ್ ಏನು ಅಂದ್ರೆ ಒಂದೊಳ್ಳೆ ವ್ಯೂ ಕಾಣಿಸ್ತು, ತೋರಿಸ್ತೀನಿ ಬನ್ನಿ. ಜುಲೈಯಲ್ಲಿ ನನಗೆ 420K ಸಬ್ಸ್ಕ್ರೈಬರ್ಸ್ ಆಯ್ತು ಗುರು. ಅದೇ ಖುಷಿಗೆ 2012 ಮಾಡೆಲ್ದು ಒಂದು ಬುಲೆಟ್ 350 ತಗೊಂಡೆ. ಅವಾಗ ತಗೊಂಡಿದ್ ಗಾಡಿ ಇವಾಗ ರಿಪೇರಿ ಆಗಿ ರನ್ ಆಗ್ತಾ ಇದೆ. ಎಂತ ವ್ಯೂ ಇದೆ ನೋಡಿ ಇಲ್ಲಿ. ಪ್ರತಿ ಸಲ ಮಂಗಳೂರಿಗೆ ಬಂದಾಗ್ಲೂ ಏನೋ ಒಂಥರ ಖುಷಿ ಆಗುತ್ತೆ ಗುರು. ಏನ್ ಸಕದಾಗ ರೆಡಿ ಮಾಡ್ಸಿದೀರಾ ಗಾಡಿ? ನೋಡ್ತೀರಾ ವಿಡಿಯೋಸ್ ಎಲ್ಲ? ಮತ್ತೆ ಅವರಿದ್ದಲ್ಲ K09 ಬ್ಲಾಕಿಂಗ್ ಮಾಡ್ತಾ ಇದ್ರಿ. ಎಲ್ಲ ಏನ್ ಧೂಳ್ ನೋಡ್ತಾ ಇದೀರಾ? ನಾವೇ ಈಗ ಎಪ್ಸಿದ್ದು ಹೈಲೆಕ್ಸ್ ಅಲ್ಲಿ. ಆಗಸ್ಟ್ ಅಲ್ಲಿ ನಾವು ಡ್ಯೂಕ್ 390 ಸ್ಟಂಟ್ ಬೈಕ್ ಬಿಲ್ಡ್ ನ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ಒಂದಷ್ಟು R&D ಕೆಲಸಗಳನ್ನ ಮಾಡಿದ್ವಿ. ಈ ಮಂತ್ ಅಲ್ಲಿ ನಮ್ಗೆ ಅರ್ಥ ಆಗಿದ ವಿಷಯ ಏನು ಅಂದ್ರೆ ಬರೀ ಯೂಟ್ಯೂಬ್ ಮಾಡ್ಕೊಂಡು ಕೂತ್ರೆ ಜೀವನದಲ್ಲಿ ಇದನ್ನೆಲ್ಲ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಇನ್ನೊಂದೆರಡು ಹೊಸ ಬಿಸ್ನೆಸ್ ಗಳನ್ನ ಮಾಡಬೇಕು ಅಂತ. ಇಲ್ಲಿಂದ ವ್ಯೂ ತೋರಿಸ್ತೀನಿ ನಿಮ್ಗೆ. ಇಡೀ ಊರ್ ಕಾಣಿಸ್ತಿದೆ ನನಗೆ. ಕ್ರೇಜಿ ಅಲ್ಲ? ಹೈಲೆಕ್ಸ್ ನ ಆಕ್ಚುಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗಿಬೇಕು, ಸಗದಾಗಿ ಕಾಣುತ್ತೆ. ಮ್ಯೂಸಿಕ್ ಏನ್ ಬೀಳಕ್ ಕಾಯ್ತಾ ಇದ್ದಾನ ಗುರು. ಇನ್ನು 1 ಅವರ್ ತೋರಿಸ್ತಿದ ನನ್ಗೆ ಬೀಚ್ ಗೆ. ಸನ್ಸೆಟ್ ನೋಡ್ತೀವ ಇವತ್ ನಾವು.
ಲೆಟ್ಸ್ ಫೈಂಡ್ ಔಟ್. ಸೆಪ್ಟೆಂಬರ್ ಅಲ್ಲಿ ಹೈಲೆಕ್ಸ್ ಡೆಲಿವರಿ ತಗೊಂಡ್ವಿ. ನನ್ನ ಲೈಫ್ ಅಲ್ಲಿ ಮಾಡಿರುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅದು. ಅಲ್ಲಿ ಮೇಲೆ ಸೂರ್ಯನೇ ಕಾಣಿಸ್ತಾ ಇಲ್ಲ, ಇಲ್ಲಿ ಬೇರೆ ರೋಡ್ ಬ್ಲಾಕ್ ಆಗಿದೆ. ಇನ್ನ 3.5 ಕಿಲೋಮೀಟರ್ ಇದೆ. ಸೂರ್ಯ ಇವತ್ತು ನೀರಿಗೆ ಬೀಳೋದ್ರೊಳಗಡೆ ನಾವು ಹೋಗಿ ನೀರಿಗೆ ಬೀಳ್ಬೇಕು ಗುರು. ಸನ್ಸೆಟ್ ನೋಡಕ್ ಅಲ್ಲಿಂದ ಬಂದಿದ್ದೀನಿ, ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. A few moments later. ಫೈನಲಿ ಪಡುಬಿದ್ರೆಗೆ ಬಂದಿದೀವಿ, ಇನ್ನು ಸನ್ಸೆಟ್ ಆಗಿಲ್ಲ. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಈ ಟೈಮಲ್ಲಿ ಈ ರೋಡಲ್ಲಿ ಇಷ್ಟು ಫಾಸ್ಟ್ ಆಗಿ ಬೀಚ್ಗೆ ಬರ್ಬೋದು, ಅದು ಹೈಲೆಕ್ಸ್ ಅಲ್ಲಿ ಅಂತ. ಅಕ್ಟೋಬರ್ ಅಲ್ಲಿ ಆಯುಧ ಪೂಜೆಗೆ ಎಲ್ಲಾ ಕಾರ್ಗಳನ್ನು ಲೈನ್ ಆಗಿ ನಿಲ್ಸಿ ಸಾಕಪ್ಪ ಇನ್ಮೇಲೆ ಕಾರು ಗಾಡಿಗಳಿಗೆ ದುಡ್ಡು ಹಾಕದ್ ಬೇಡ, ಇನ್ಮೇಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡೋಷ್ಟರಲ್ಲಿ ನನಗೆ ಒಂದು ಡೈಮಂಡ್ ಅಂತ ಗಾಡಿ ಕಾಣಿಸ್ತು ಗುರು. ನನ್ನ ಲೈಫ್ ಅಲ್ಲಿ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಏನು ಅಂದ್ರೆ ಆ ಗಾಡಿನ ತಗೊಂಡಿದ್ದು. ಕಡೆ ಸ್ಲೋ ಆಗ್ತಿತ್ತು ರೋಡು. ಅವಾಗ ನನ್ಗೆ ಅನ್ಸಿದ್ದೇನು ಅಂದ್ರೆ ನಾನು ಇವತ್ತು ಹೈಲೆಕ್ಸ್ ಓಡಿಸ್ತಾ ಇಲ್ಲ, ವರ್ಣ ಓಡಿಸ್ತಾ ಇದೀನಿ ಅನ್ಕೊಂಡು ಓಡಿಸಿದ್ರೆ ಬೇಗ ರೀಚ್ ಆಗ್ಬೋದು ಅಂತ. ಸನ್ಸೆಟ್ ನೋಡಾಯ್ತು, ಅನ್ಕೊಂಡಷ್ಟೆಲ್ಲ ಆರೆಂಜ್ ಕಲರ್ ಬಂದಿಲ್ಲ ಇವತ್ತು, ಬಟ್ ಇನ್ನೊಂದು 1/4 ಗಂಟೆ ವೆಯ್ಟ್ ಮಾಡೋಣ. ಒಂದು ಸನ್ಸೆಟ್ ನ ನೋಡಕ್ಕೆ ಮೈಸೂರಿಂದ ಪಡುಬಿದ್ರಿ ತನಕ ಕಾರ್ ಓಡಿಸ್ಕೊಂಡ್ ಬರುವಂತ ಹುಚ್ಚಿದೆಯಲ್ಲ, ಒಂಥರ ಚೆನ್ನಾಗಿದೆ. ಇನ್ನ ನವೆಂಬರ್ ಅಲ್ಲಿ ಅಕಾರ್ಡ್ ಮನೆಗೆ ಬಂತು. ಅಷ್ಟು ಒಳ್ಳೆ ಕಂಡೀಷನ್ ಅಲ್ಲಿ ಇರೋ ಕಾರ್ನ ಹೆಂಗುರು ಬೇಡ ಅನ್ನಕ್ಕಾಗತ್ತೆ. ಆರಾಮ? ಆರಾಮ್ ಬ್ರೋ, ಆರಾಮ್. ನಿಮ್ ಚಾನಲ್ ಇದೆಯಾ? ಹೌದು ಬ್ರೋ, ಡೈಕಾಸ್ಟ್ ಅಣ್ಣ ಅಂತ. ಕಾರ್ಸ್ ಬಗ್ಗೆ ನೋಡಿ, ಪೋರ್ಷ್, ಫೆರಾರಿ ರೀಸೆಂಟ್ ಇದು ತಂದಿರುವಾಗ ಆಸೆ ಇತ್ತು, ಬಟ್ ಈಗ ದುಡಿತಿರೋ ಟೈಮಲ್ಲಿ ಕಷ್ಟಪಟ್ಟು ಒಂದ್ ಸ್ವಲ್ಪ ಸೇವಿಂಗ್ಸ್ ಮಾಡಿ ಈಗ ಕಲೆಕ್ಟ್ ಮಾಡ್ತಿದ್ದೀನಿ. ಇವಾಗ ಮಂಗಳೂರಲ್ಲಿ ಬೀಚ್ ನೋಡಿದಾಯ್ತು, ಸ್ವಲ್ಪ ಬೆಟ್ಟ ಗುಡ್ಡಗಳನ್ನ, ಹಿಮ ನೋಡೋಣ ಅಂತ. ಪ್ರಾಬಬ್ಲಿ ಚಿಕ್ಕಮಂಗ್ಳೂರ್ಗೆ ಹೋಗ್ಬೋದು ಅನ್ಸುತ್ತೆ, ಐಡಿಯಾ ಇಲ್ಲ. ನೋಡುವ ಯಾವ ಸೈಡ್ ಹೋಗ್ತಾ ಇದೀನಿ ಅಂತ. ಚಿಕ್ಕಮಂಗ್ಳೂರ್ಗೆ ಹೋದ್ರೆ ನಾನು ಜಿಪ್ಸಿ ಇದೆ, ತಗೊಂಡು ವಾಪಸ್ ಬರ್ಬೋದು. ಆದ್ರೆ ನಾನು ಒಬ್ನೇ ಬಂದಿದ್ದೀನಿ, ಹೈಲೆಕ್ಸ್ ಬಿಟ್ಟು ಜಿಪ್ಸಿ ತರಬೇಕಾಗತ್ತೆ. ಫಸ್ಟ್ ಸುಸ್ಸು ಮಾಡಕ್ ಹೋಗ್ಬೇಕು. ಇನ್ನ ಈ ತಿಂಗಳು ಡಿಸೆಂಬರ್ ಬಗ್ಗೆ ಮಾತಾಡೋದಾದ್ರೆ, ಜೂನ್ ಅಲ್ಲಿ ನಾನು ಒಂದು ಕಾರ್ ಬೇಕು ಅಂತ ಹುಡುಕ್ತಾ ಇದ್ದೆ, ಅದು ಡಿಸೆಂಬರ್ ಅಲ್ಲಿ ನನಗೆ ಸಿಕ್ತು. ಸೊ ಇಷ್ಟು ತಿಂಗಳು ಹುಡುಕಿರೋದು ವೇಸ್ಟ್ ಆಗ್ಬಾರ್ದಲ್ಲ ಅಂತ ನಾವು ಡಿಸೆಂಬರ್ ಅಲ್ಲಿ ಇನ್ನೊಂದು ಕಾರ್ ತಗೊಂಡ್ವಿ. ಎಂತ ಲೆಜೆಂಡ್ರಿ ಕಾರ್ ಅದು ಅಂದ್ರೆ ಅದ್ರ ಸ್ಪೆಷಾಲಿಟಿನ ಎಕ್ಸ್ಪ್ಲೈನ್ ಮಾಡಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. ಸೀದಾ ಹೋದ್ರೆ ಧರ್ಮಸ್ಥಳ, ಎಡಗಡೆ ಹೋದ್ರೆ ಆಗುಂಬೆ ಉಡುಪಿ ಇದೆ. ಈ ರಾತ್ರಿ ಮೊಬ್ಬಲ್ಲಿ ಆಗುಂಬೆ ಘಾಟ್ ಹತ್ಸೋ ಅಂತ ರಿಸ್ಕ್ ಬೇಕಿತ್ತ? ಅದು ಈ ಹಾರ್ನ್ ಅಲ್ಲಿ. ನಾನು ಅದಕ್ಕೆ ಇನ್ನೊಂದು ಹಾರ್ನ್ಗೆ ಸ್ವಿಚ್ ಮಾಡಿಕೊಂಡು ಪೀಸ್ ಆಗಿ ಮಿಡ್ ನೈಟ್ ಅಲ್ಲಿ ಮಲ್ನಾಡ್ ಸೇರ್ಕೊಂಡೆ. ಇಷ್ಟೆಲ್ಲ ಕೇಳಿ ನೀವು ಅನ್ಕೋತಿರ್ತೀರಾ, ಏನ್ ಗುರು ನಿಂದು 2025 ಇಷ್ಟು ಕ್ರೇಜಿ ಆಗಿದೆಯಲ್ಲ ಅಂತ. ಅಷ್ಟು ಕಾರು ಗಾಡಿಗಳು ನಮ್ಮ ಮನೆಗೆ ಬರೋದಕ್ಕೆ, ಇಷ್ಟೆಲ್ಲ ಪ್ರೋಗ್ರೆಸ್ ನೋಡೋದಕ್ಕೆ ಅದಕ್ಕಿಂತ 10ರಷ್ಟು ಎಫರ್ಟ್ ಹೋಗಿದೆ, ಅದಕ್ಕಿಂತ 10ರಷ್ಟು ಪೇನ್ ಆಗಿದೆ. ನೆಕ್ಸ್ಟ್ ಮಾರ್ನಿಂಗು ಬೆಳಗ್ಗೆ ಕಾರ್ನ ಸೈಡ್ಗೆ ಹಾಕಿ ನನ್ನ ಫ್ರೆಂಡ್ ಕಾರಲ್ಲಿ ಇಡೀ ಊರ್ ಸುತ್ತಕ್ ಹೋದೆ ಗುರು. ಎಂತ ಬ್ಯೂಟಿಫುಲ್ ಪ್ಲೇಸಸ್ ಇದೆ ಇಲ್ಲಿ ಅಂದ್ರೆ, ನಾವು ಹೋಗಿರೋ ಟೈಮ್ಗೆ ಇನ್ನೂ ಸನ್ ಸೆಟ್ ಆಗಿರ್ಲಿಲ್ಲ. ಆದ್ರೆ ಈ ಊರ್ನ ನೋಡಿ ನಾನು ಇಲ್ಲೇ ಬಂದು ಸೆಟ್ಲ್ ಆಗ್ಬೇಕು ಅನ್ನೋಂತ ಆಸೆ ಆಗ್ತಿದೆ. ಇಲ್ಲಿರುವಂತ ರೋಡ್ಗಳು, ರೋಡಲ್ಲಿ ಸಿಗುವಂತ ದೇವಸ್ಥಾನಗಳು, ಅದ್ರ ಪಕ್ಕ ಇರುವಂತ ಮರಗಳು, ಅದ್ರಲ್ಲಿ ಬೀಸೋ ಗಾಳಿಗಳು, ಆ ಗಾಳಿಯಿಂದ ಅಳ್ಳಾಡೋ ಗಂಟೆಗಳು, ಗಂಟೆ ಸೌಂಡ್ಗೆ ಡ್ಯಾನ್ಸ್ ಮಾಡೋ ಹೂಗಳು, ಇದನ್ನೆಲ್ಲ ನೋಡಕ್ ಬಂದಿರೋ ನಾವುಗಳು. ಕತ್ತೆ ಬಸರಾಗ ಟೈಮಲ್ಲಿ ಪುಟ್ಗೋ ಸಿಕ್ಕಾವೆ ಬೇಕೇನಪ್ಪ. ಏಪ್ರಿಲ್ ಅಲ್ಲಿ ಕ್ರಾಶ್ ಆದಾಗ ಸುಮಾರು ಹೊಡೆತಗಳು ಬಿದ್ದಿತ್ತು. ಇನ್ನೂ ನಾನು ರಿಕವರ್ ಆಗ್ತಾನೆ ಇದ್ದೀನಿ. ಇನ್ನ ಸೆಪ್ಟೆಂಬರ್ ಅಲ್ಲಿ ಒಂದು ದೊಡ್ಡ ಎಮೋಷನಲ್ ಟ್ರಾಮಾ ಆಗಿತ್ತು. ಫಿಸಿಕಲ್ ಇಂಜುರೀಸ್ ನ ಹೆಂಗೋ ತಡ್ಕೊಂಡ್ಬಿಡ್ಬೋದು, ಆದ್ರೆ ಎಮೋಷನಲ್ ಪೇನ್ ಇರುತ್ತಲ್ಲ ಗುರು, ನರಕಕ್ಕಿಂತ ಕಡೆ ಅದು. ಮನ್ಸಿಂದಾನೆ ನಾನು ಖುಷಿಯಾಗಿರ್ಲಿಲ್ಲ ಅಂದ್ರೂ ವಿಡಿಯೋಗಳನ್ನ ಮಾಡಿ ನಿಮ್ಗೆ ನಗಿಸಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡುವಂತದ್ದು ಒನ್ ಆಫ್ ದ ಟಫೆಸ್ಟ್ ಜಾಬ್ ಅದು. ಹೊಸ ಪ್ಲಾನ್ ಆಯ್ತು. ಇವಾಗ ಚಿಕ್ಕಮಗಳೂರಲ್ಲಿ ಇದೀವಿ, ಮೈಸೂರಲ್ಲಿ ಇರ್ಬೇಕಿತ್ತು ಇಷ್ಟೊತ್ತಿಗೆ. ಆಕ್ಚುಲಿ ನಾನು ಅವ್ರಿಗೆ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಹಂಗೆ ಬರ್ತಾ ಇದ್ದೀನಿ. ಗಾಡಿ ನಿಮ್ಗೆ ವಿಡಿಯೋದಲ್ಲಿ ನೋಡಕ್ ಚಿಕ್ಕ ಇರುತ್ತೆ, ಬಟ್ ಎಷ್ಟು ದೊಡ್ಡ ಇದೆ ನೋಡಿ. ಇದು ಒರಿಜಿನಲ್ ವಿಲ್ಲೀಸ್. ಇಲ್ಲೊಂದು ಕಲರ್ ಇದೆ ನೋಡಿ, ಬ್ಲೂ, ಅಲ್ಲೊಂದು ಬ್ಲೂ ಇದೆ. ಇವಾಗ ಈ ಜಿಪ್ಸಿದು ಸೀನ್ ಏನು ಅಂದ್ರೆ ಲೋ ಮಾಡಿಸ್ತಾ ಇದೀವಿ. ಈ ಸಸ್ಪೆನ್ಷನ್ ಫುಲ್ ಲೋ ಡೌನ್ ಮಾಡ್ಕೊಂಡು ಫ್ರಂಟ್ ಬಂಪರ್ ರಿಯರ್ ಬಂಪರ್ ಚೇಂಜ್ ಮಾಡ್ತಾ ಇದ್ವಿ. ಸಸ್ಪೆನ್ಷನ್ ಲೋ ಮಾಡಿದ್ರೆ ಓಡ್ಸಕ್ ಚೆನ್ನಾಗಿರುತ್ತೆ. ನನ್ನ ಖುಷಿಗೆ ಸ್ವಲ್ಪ ಮೈಲೇಜ್ ಜಾಸ್ತಿ ಬರುತ್ತೆ, ನೀವು ಪರವಾಗಿಲ್ಲ. ಕ್ವಿಕ್ ಆಗುತ್ತೆ ವೆಹಿಕಲ್. ಪ್ರೊಫೈಲ್ ಟೈರ್ ಹಾಕಿ 235 ಇತ್ತು, ಅದನ್ನ ತೆಗೆದು ರ್ಯಾಲಿ ಟೈರ್ಸ್ ಬಿಲ್ಡ್ ಮಾಡ್ತಾ ಇದೀವಿ. ಅಲ್ಲೊಂದು ಜಿಪ್ಸಿ, ಅಲ್ಲೊಂದು ಜಿಪ್ಸಿ, ಅಲ್ಲೊಂದು ಜಿಪ್ಸಿ. ಇಲ್ಲಿ ನಮ್ದು ಹೈಲೆಕ್ಸ್ ಇದೆ, ಇಲ್ಲಿ 2 ಜಿಪ್ಸಿ ಬಿಲ್ಡ್ ಆಗ್ತಿದೆ. ಇದೆಲ್ಲ ನಿಮ್ದೇ ಇಂಜಿನಿಯರಿಂಗಾ? ಅದು ಲೈಟ್ ಪಜೆರೋದಾ? ಎಲ್ಲಿ ಸಿಕ್ತು ನಿಮ್ಗೆ?
ನಮ್ಮದೆಲ್ಲ ಇರುತ್ತಲ್ಲ. ಇದ್ರ ಮಧ್ಯೆನೆ ಸೈಲೆಂಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 450K ಸಬ್ಸ್ಕ್ರೈಬರ್ಸ್ ಕೂಡ ಆಗಿದೆ. 2026 ಡಿಸೆಂಬರ್ ಅಲ್ಲಿ ನಾನು ಇದೇ ತರ ಇನ್ನೊಂದು ವಿಡಿಯೋ ಮಾಡಿದಾಗ ನನಗೆ ಮಿನಿಮಮ್ 500K ಸಬ್ಸ್ಕ್ರೈಬರ್ಸ್ ಆಗಿರಬೇಕು, ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು. ಇದೇ ನನ್ನ ಗೋಲು ಗುರು. 532 ಕಿಲೋಮೀಟರ್ ಓಡಿದೆ. ಆಲ್ಮೋಸ್ಟ್ ಒಂದು 550ರಿಂದ 570 ಕಿಲೋಮೀಟರ್ ಹೋಗ್ಬೋದು. ಕರೆಕ್ಟ್ ಆಗಿ ಇಲ್ಲಿ ಏನ್ ತೋರಿಸ್ತಾ ಇದೆ 10 ಕಿಲೋಮೀಟರ್ ಅಂತ, ಅಷ್ಟು ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಈಗ ಮತ್ತೆ ಇನ್ನೊಂದು 150 ಕಿಲೋಮೀಟರ್ ಸೀದಾ ಓಡಿಸ್ಕೊಂಡು ಮೈಸೂರು ಸೇರ್ಕೋಬೇಕು. ಟೋಟಲ್ ಆಗಿ 713 ಕಿಲೋಮೀಟರ್. ಇಲ್ಲಿ ನಾನು ಇನ್ನೊಂದು ನಿಮಗೆ ತೋರಿಸಲೇಬೇಕು. ಬೆಂಗಳೂರಿಗೆ ಹೋಗಿದ್ದಾಗ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಇದನ್ನ ಕೊಟ್ಟರು. ಮೈಸೂರಿಂದ ಹೋಗ್ಬೇಕಾದ್ರೆ ಈ ಕಾರ್ನ ನಾನು ನಿಮಗೆ ತೋರಿಸಿದ್ದೆ, FJ ಕ್ರೂಸರ್ ಅಂತ. ಇದು ಒಂದ್ ಕಡೆ ಇತ್ತು ಆಯ್ತಾ. ಮತ್ತೆ ಇಲ್ಲೇನು ನೀವು ಪ್ಯಾಚ್ ನ ನೋಡ್ತಾ ಇದೀರಾ, ಮುಂದ್ಗಡೆ ಅಂಟಿಸ್ ಹೋಗಿದ್ರು ನಮ್ ಸಬ್ಸ್ಕ್ರೈಬರ್. ಮುಂದ್ಗಡೆ ಇದ್ರೆ ವೈಪರ್ ಆಗ್ತಾ ಹಾಳಾಗುತ್ತೆ ಅಂತ ಡೋರ್ ಗಂಟಿಸ್ಕೊಂಡಿದೀನಿ. ಈ ಒಂದು ಟ್ರಿಪ್ ಅಲ್ಲಿ ಸಮುದ್ರ ನೋಡಿದ್ವಿ, ಬೆಟ್ಟ ನೋಡಿದ್ವಿ, ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಬೇಸ್ ಏನಿದೆ ಅದಕ್ಕೆ ವಾಪಸ್ ಬಂದಿದ್ವಿ. ನಾನು ಇವಾಗ ಟ್ರಿಪ್ ಅಲ್ಲಿ ಒಂದು ಸುತ್ತ ಹಾಕೊಂಡು ಸಮುದ್ರ ಬೆಟ್ಟ ಎಲ್ಲ ನೋಡ್ಕೊಂಡು ಬಂದಂಗೆ ನಮ್ಮ ಭೂಮಿನೂ ಸೂರ್ಯನ ಸುತ್ತ ಒಂದು ಸುತ್ತ ಮುಗಿಸ್ಕೊಂಡು ಬಂದಿದೆ. ಅದ್ರಲ್ಲೂ ನಾವು ಎಷ್ಟೊಂದು ಹೈಸ್ ಗಳನ್ನ ನೋಡಿದೀವಿ, ಲೋಸ್ ಗಳನ್ನ ನೋಡಿದೀವಿ. ಏನೇ ಆದ್ರೂ ವಾಪಸ್ ನಮ್ಮ ಬೇಸ್ ಲೈನ್ ಗೆ ನಾವು ಬರ್ಲೇಬೇಕು. ಒಂದ್ ಕಡೆ ಪ್ರೋಗ್ರೆಸ್ ಅನ್ನೋದಿರುತ್ತೆ ಅಂದ್ರೆ ಇನ್ನೊಂದ್ ಕಡೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಪೇನ್ ಅನ್ನೋದು, ಸೆಟ್ ಪ್ಯಾಕ್ಸ್ ಅನ್ನೋದು ಬಂದೇ ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನೀವು 2026 ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅದನ್ನ 100% ಎಫರ್ಟ್ ಹಾಕಿ ಮಾಡಿ. ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೀಪ್ ಹಸ್ಲಿಂಗ್, ಕೀಪ್ ವಿನ್ನಿಂಗ್. ನವ್ಯರಾಗದ ನಾಳಿನಲ್ಲಿ ಹೊಸತು ಹಾಡ ಹಾಡುವ, ಬೆಳ್ಳಿ ರೇಖೆ ಕಾಣುವ. ಹೊಸ ವರ್ಷಕ್ಕೆ ಹೊಸದಾಗಿ ಒಂದು ಪವರ್ಫುಲ್ ಆಗಿರುವಂತ ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ. ನಮ್ಮ ಹತ್ರ ಇರೋದು ಜಗತ್ತಿನ ಮೋಸ್ಟ್ ಪವರ್ಫುಲ್